ಹಸ್ತದಿಕ್ಕುಗಳು ಕಾಲ ಕೆಳಗೆ ಎಲ್ಲ ದೇವರಿ ಮುಷ್ಟಿಯೊಳಗೆ ಸೋಲಿಲ್ಲ ನನಗೆ ಸಾವಿಲ್ಲ ಕೊನೆಗೆ ನಾ ಯಾರು ಗೊತ್ತ ನಿನಗೆ ರಾವಣ. ಓ ಮೈ ಗಾಡ್, ನೋಡಿದ್ರಪ್ಪ ರಾಮಾಯಣ ಟ್ರೈಲರ್ನ ರಿಲೀಸ್ ಆಗಿದೆ, ಹೋಗಿ ನೋಡಿಲ್ಲ ಅಂದ್ರೆ ನೋಡಿ. ಕ್ರೇಜಿ ಗುರು, ನನಗೆ ನಜ್ಜಿ ಮೈಯೆಲ್ಲ ರೋಮಾಂಚನ ಆಗೋಗ್ಬಿಡ್ತು ನೋಡ್ಬಿಟ್ಟು. ನೆಗೆಟಿವ್ ಕ್ಯಾರೆಕ್ಟರ್ ಇರೋದು ರಾವಣಂದು ಹೆಂಗ್ ಅನ್ಸುತ್ತೆ ಅಂದ್ರೆ ನೋಡ್ಬಿಟ್ಟು ರಾವಣನೇ ಹೀರೋ ಅನ್ಸ್ಬಿಡುತ್ತೆ ಮಗ, ಆ ಥರ ಅನ್ಸಿದ್ದು ನನಗೆ. ನಿಜವಾಗ್ಲೂ ಹಂಗೆ ಅನ್ಸಿದ್ದು. ಸೊ ನೀವು ಕನ್ನಡದವ್ರು ನೋಡಿ, ಹಿಂದಿಲಾರು ನೋಡಿ, ಯಾವ ಲ್ಯಾಂಗ್ವೇಜ್ ನೋಡಿ, ಟ್ರೈಲರ್ ಅಂತೂ ಚೆನ್ನಾಗೇನೆ ಇದೆ. ಅಂದರೆ ಯಾವುದೇ ಲ್ಯಾಂಗ್ವೇಜಲ್ಲಿ ಹಿಂಗೇನೂ ಮಾಡಿಲ್ಲ. ಸೊ ಕನ್ನಡದಂತೂ ಕ್ರೇಜಿ ಆಗಿದೆ, ಕನ್ನಡದಲ್ಲಿ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಮೈನ್ ಇರೋದೇ ಅಲ್ಲಿ ರಾವಣಂದು. ಆ್ಯಕ್ಚುಲಿ ಪಾರ್ಟ್ 1 ರಾಮಾಯಣ ಪಾರ್ಟ್ 1 ರಾವಣಂದು ಜಾಸ್ತಿ ಇಲ್ಲ ಅಂತ ಅವರೇ ಹೇಳಿದರು. ಸೊ ಇದೆ, ಬಟ್ ಜಾಸ್ತಿ ಅಷ್ಟೇನಾಗಿಲ್ಲ ಅಂತ. ಬಟ್ ಟ್ರೈಲರಲ್ಲಿ ತೋರಿಸಿರೋದೆಲ್ಲ ರಾವಣಂದೇನೆ ಜಾಸ್ತಿ. ಅಲ್ಲಿ ಸ್ಟಾರ್ಟ್ ಆಗಿದ್ದೆ ರಾವಣನಿಂದ, ಯಶಿಂದ ಸ್ಟಾರ್ಟ್ ಆಗಿದ್ದು, ಎಂಡ್ ಆಗಿದ್ದು ಯಶಿಂದ. ಕ್ರೇಜಿ ಗುರು, ಒಂಥರ ರಾಮ ಅಲ್ಲ ಹೀರೋ ಈ ಮೂವಿಗೆ. ಅಂದರೆ ನಡೆದಿರೋಂಥ ಘಟನೆನೇ ಇದೇನು ಯಾರಿಗೂ ಗೊತ್ತಿಲ್ಲದಿರೋಂಥ ಘಟನೆ. ರಾಮಾಯಣನ ವರ್ಷಗಟ್ಲೆಯಿಂದ ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಎಲ್ಲರೂ. ಅದು ಡಿಫ್ರೆಂಟ್ ವೇಸಲ್ಲಿ ನೋಡಿದ್ದೀವಿ, ಬೇರೆಯವರ ಆ್ಯಕ್ಟಿಂಗಲ್ಲಿ ನೋಡಿದ್ದೀವಿ. ಸೊ ಇದು ಯಶ್ ಅವ್ರು ಹೇಳಿರೋದು ಅದೇನೆ, ಬೇಜಾನ್ ಜನ ಆ್ಯಕ್ಟ್ ಮಾಡಿದ್ದಾರೆ. ರಾವಣ ಹಾಗೂ ಸಿಕ್ಕಾಪಟ್ಟೆ ಜನ ಆ್ಯಕ್ಟ್ ಮಾಡಿದ್ದಾರೆ, ರಾಮ ಆಗಿ ಸಿಕ್ಕಾಪಟ್ಟೆ ಜನ ಆ್ಯಕ್ಟ್ ಮಾಡಿದ್ದಾರೆ. ಚಾಲೆಂಜ್ ಏನು ಅಂತಂದರೆ ನಾವು ಏನು ಸ್ಟ್ಯಾಂಡ್ ಔಟ್ ಮಾಡ್ತೀವಿ, ನಾವೇನು ತೊಗೊಂಬರ್ತೀವಿ, ಸ್ಪೆಷಲ್ ಆಗಿ ಏನು ತೊಗೊಂಬರ್ತೀವಿ. ಎಷ್ಟೊಂದು ಜನ ಮಾಡಿದ್ದಾರೆ ರಾವಣನ ಕ್ಯಾರೆಕ್ಟರು, ನಾವೇನು ಸ್ಪೆಷಲ್ ಆಗಿ ತೊಗೊಂಬರೋದಕ್ಕಾಗುತ್ತೆ, ಅದು ಸ್ಪೆಷಲ್ಲು, ಅದು ಚಾಲೆಂಜಿಂಗು ಅಂತ ಅವರು ಹೇಳಿದರು. ಸೊ ಟ್ರೈಲರ್ಲಂತೂ ರಜಿ ಕ್ರೇಜಿಗರು ಸ್ಟಾರ್ಟ್ ಆಗಿದ್ದು ರಾಜಾದಿ ರಾಜ ಅಂತ. ಯಾರು ನೀನು ಅಂತ ಕೇಳಿದರೆ ಅದರಲ್ಲಿ ನಾನು ರಾಜಾದಿ ರಾಜ ಗುರು ಬಂದಿದ್ದೀನಿ ಅಂತ. ಏನ್ ವಿಜುವಲ್ಸು, ಸೈಕ್ ವಿಜುವಲ್ಸು. ಹೌದು, ಸ್ವಲ್ಪ ಟೀಸರ್ ಅದು ಇದೆಲ್ಲ ಬಿಟ್ಟಾಗ VFX ಹಂಗೆ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ ಎಲ್ಲ ಮಾಡ್ಕೊಂಡು ಬಂದಿರೋ ಥರನೇ ಕಾಣಿಸಿದೆ. ಸೊ ದಿಸ್ ಮೂವಿ ಇಸ್ ಜಸ್ಟ್ ಬೇಸಿಕಲಿ ಫಾರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಗ. ನೀವು ಯೂಟ್ಯೂಬಲ್ಲಿ ಕೂತ್ಕೊಂಡು ನೋಡೋದು, ಇದ್ರ 3D ನೋಡ್ಬೇಕು ಈ ಮೂವಿನ. ಯೂಟ್ಯೂಬಲ್ಲಿ ಕೂತ್ಕೊಂಡು ನೋಡ್ರೆ ಏನೂ ಗೊತ್ತಾಗಲ್ಲ. ಅದು ಇಷ್ಟು 1000 ಕೋಟಿ ಇನ್ವೆಸ್ಟ್ ಮಾಡಿದರೆ ಈ ಮೂವಿಗೆ. ಇನ್ಫ್ಯಾಕ್ಟ್ ಯಶ್ ಪ್ರೊಡ್ಯೂಸರ್ ಈ ಮೂವಿಗೆ ಇಷ್ಟು 1000 ಕೋಟಿ ಏನಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಇದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ತಗೊಳ್ಳೋದಕ್ಕೆ ಇನ್ವೆಸ್ಟ್ ಮಾಡಿರೋದು. ಜಸ್ಟ್ ಯೂಟ್ಯೂಬಲ್ಲಿ ಕೂತ್ಕೊಂಡು ನೋಡ್ತು ಅಂದರೆ ಏನು ಗುರು ಇಷ್ಟು ಅಷ್ಟೊಂದು ಕೋಟಿನ ಅಂತ ಅನ್ಸುತ್ತೆ. ಬಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ತಗೊಂಡಾಗ ನಿನಗೆ ಗೊತ್ತಾಗೋದು ಎಲ್ಲ ಆಗೋರು ಇದ್ದು ಅಂತ. ಸೊ ನಿಜವಾಗ್ಲೂ ಸೈಕ್ ಆಗಿದೆ. ನೋಡ್ತು ಅಂದರೆ ವಿಜುವಲ್ಸ್ ಎಲ್ಲ ಸಖತ್ತಾಗಿ ಮೂಡ್ ಬಂದಿದೆ. ಗೊತ್ತಲ್ಲಪ್ಪ ನಜ್ಜಿ ಎಷ್ಟು ನಡ್ಕೊಂಡ್ಬರ್ತೀರ ನೋಡ್ತು ಅಂತಂದರೆ ಆ ಕಿರೀಟ ಹಾಕೊಂಡು ನಜ್ಜಿ 4 ವರ್ಷ ಏನು ಮಾಡ್ತಾ ಇದ್ರು ಯಶು ಅಂತ ಕೇಳ್ತಾ ಇದ್ರಲ್ಲ ಎಲ್ಲರೂ. ಇದನ್ನ ಮಾಡ್ತಾ ಇದ್ದಿದ್ದಪ್ಪ, ಟಾಕ್ಸಿಕ್ ಜೊತೆಗೆ ಇದನ್ನು ನಾವು ಮಾಡ್ತಾ ಇದ್ದಿದ್ದು. ಸೊ ಎಲ್ಲ ಒಟ್ಟಿಗೆ ಬರ್ತಾ ಇದೆ, ಟಾಕ್ಸಿಕ್ಕು ಇದು ಅದು ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ. ಸೊ ಬಿಗ್ಗೆಸ್ಟ್ ಒಂಥರ ಕ್ರೇಜಿಯೆಸ್ಟ್ ರಿಲೀಫ್ ಫಾರ್ ಯಶ್ ಫ್ಯಾನ್ಸ್ ಅಂತ ಹೇಳಿದ್ರೆ. ಯಾಕಂದ್ರೆ ಇಷ್ಟು ವರ್ಷ ವೆಯ್ಟ್ ಮಾಡಿದ್ರೆ, 4 ವರ್ಷ 5 ವರ್ಷ ಆಲ್ಮೋಸ್ಟ್ ವೆಯ್ಟ್ ಮಾಡಿದರೆ. ಸೊ 2 ಮೂವಿ ಒಂಥರ ಬ್ಯಾಕ್ ಟು ಬ್ಯಾಕ್ ಬರೋದ ನೋಡ್ತು ಅಂತಂದರೆ ಖಂಡಿತ ವೆಯ್ಟ್ ಮಾಡಿದ್ಕು ಕೂಡ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಸೊ 3 ಲೋಕಗಳ ಒಡೆಯ ಆಗಕ್ಕೆ ಬಂದಂಥ ರಾವಣ ಏನಾಗ್ತಾರೆ ಅನ್ನೋದೇನೆ ಗೊತ್ತಿರೋದು. ರಾಮಾಯಣ ಏನು ಸ್ಪೆಷಲ್ ಆಗಿ ಹೇಳ್ಬೇಕಾ ಇದ್ರದ್ದು ಮೂವಿ ಅನಾಲಿಸಿಸು ಅದು ಇದೆಲ್ಲ ಏನು ಮಾಡೋವಂಥದ್ದೆಲ್ಲ ಏನಿಲ್ಲ. ಯಾಕಂದರೆ ಗೊತ್ತಿರೋಂಥ ಸ್ಟೋರಿನ ಹಿಂಗೆ ವಿಭಿನ್ನವಾಗಿ ತೊಗೊಂಡ್ಬರ್ತಾರೆ ಅನ್ನೋದನ್ನೇ ನಾವು ನೋಡಬೇಕಾಗಿರೋದಷ್ಟೇ. ಸೊ 3 ಲೋಕಗಳ ಒಡೆಯ ಆಗಬೇಕು ಅಂತ ಭೂಲೋಕ, ಪಾತಾಳ ಲೋಕ ಮತ್ತೆ ದೇವಲೋಕಕ್ಕೆ ನಾನೇ ರಾಜಾದಿ ರಾಜ ಅಂತ ಬಂದಂಥ ರಾವಣ ಅದೇ ಫುಲ್ಲು ಅಗ್ರೆಸಿವ್ನೆಸ್ಸು, ಆ ಒಂದು ಹೇಳ್ತಾರಲ್ಲ ಅಪ್ಪ ಏನೇನು ಹೇಳ್ತಾರೆ ಅದಕ್ಕೆ, ಒಂದು ಒಂದು ಫ್ರಸ್ಟ್ರೇಷನ್, ಒಂದು ರೊಚ್ಚಿಗೆದ್ದಿರೋವಂಥದ್ದು. ಸೊ ಎಲ್ಲ ಯಶ್ ಅವರಲ್ಲಿ ಕಾಣಿಸ್ತಾ ಇದೆ. ಗೊತ್ತಲ್ಲಪ್ಪ, ರಾವಣ ಅಂತಂದರೆ ಕ್ರಿಯಲ್ಲು. ರಾವಣನಲ್ಲಿ ನಾವು ಒಳ್ಳೆತನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಹೌದು, ಪರಮ ಶಿವ ಭಕ್ತ ರಾವಣ. ಕ್ರುಯಾಲಿಟಿ, ಸಿಕ್ಕಾಪಟ್ಟೆ ಕ್ರುಯಾಲಿಟಿ ಅದನ್ನೇ ತೋರಿಸಿರೋಂಥದ್ದಲ್ಲಿ. ಸೊ ಬಡ್ದಾಡೋದು ಇದೆಲ್ಲ ಜಾಸ್ತಿನೇ ಇರುತ್ತೆ. ಸೊ ನೋಡಿದ್ದೀವಿ ಇದರಲ್ಲೆಲ್ಲ. ಐರಾವತ ಬರುತ್ತೆ, ಆಮೇಲೆ ಜರಾಯು ಬರುತ್ತೆ, ಆಮೇಲೆ ಲಾಸ್ಟಿಗೆ ಒಂದು ಅನಿಮಲ್ ಬರುತ್ತೆ, ಅಂತಾರೆ ಲಾಸ್ಟಿಗೆ. ಎಂಡ್ ಆಗೋದು ಅದರಿಂದನೇ, ಸ್ಟಾರ್ಟ್ ಆಗೋದ್ರು ರಾವಣನಿಂದನೇ, ಎಂಡ್ ಆಗೋದು ಕೂಡ ರಾವಣನಿಂದನೇ. ಮಧ್ಯದಲ್ಲೆಲ್ಲ ಬಂದು ಹೋಗ್ತಾರೆ. ರಾಮನ್ ಕ್ಯಾರೆಕ್ಟರ್ ಕೂಡ ಸಾಕಾಗಿ ಮಾಡಿದ್ದಾರೆ. ಅದೇನು ಡುಬಾಗ್ತಾರ ಇದೆ ಅಂತ ಹೇಳಿದ್ರೆ ಚೆನ್ನಾಗೇನೆ ಅದು ಕೂಡ. ಆ್ಯಂಡ್ ಅವರ ರೋಲ್ನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸೊ ಇಲ್ಲಿ ಕ್ರುಯಾಲಿಟಿ ಕಾಣಿಸ್ತಾ ಇದೆ ಒಂಥರ. ನೋಡಿ ಯಶ್ ಅವ್ರನ್ನ ನೋಡ್ತು ಅಂದರೆ ರಾವಣನ ನೋಡ್ತು ಅಂದರೆ ಗಡ ಬಿಟ್ಕೊಂಡು, ಕೂದಲು ಬಿಟ್ಕೊಂಡು, ಸೊ ಈ ಥರ ತೋರಿಸಿದ್ರೆ. ಆದಿಪುರುಷಕ್ಕೆಲ್ಲ ಈ ಮೂವಿ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ. ಆದಿಪುರುಷೇ ಬೇರೆ, ಇದೇ ಬೇರೆ. ಸೊ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ, ಎಷ್ಟೋ % ಡಿಫ್ರೆನ್ಸ್ ಇದೆ ಅಂತ ಅನ್ನಿಸಿದೆ. ನಿಜವಾಗ್ಲೂ ವ್ಯಾಲ್ಯೂ ಆ್ಯಡ್ ಮಾಡಿದರೆ ಗುರು. ಸಾಯಿ ಪಲ್ಲವಿ ಆಗಿರ್ಬೋದು, ಸೀತಾಮಾತೆ ಆಗಿ, ಇನ್ನೂ ಮೂವಿ ಬಂದಿಲ್ಲ ಈಚೆಗಡೆ. ಬಟ್ ವಿಜುವಲ್ಸ್ ನೋಡಿದ್ರೆ ಅರ್ಥ ಆಗ್ತದೆ ಸಿಕ್ಕಾಪಟ್ಟೆ ವರ್ಕ್ ಮಾಡಿದರೆ ಈ ಮೂವಿ ಮೇಲೆ ಅಂತ. ಆದಿಪುರುಷ್ ಥರ ಅಂತೂ ಖಂಡಿತ 100% ಡಿಸಪಾಯಿಂಟ್ ಮಾಡೋದಿಲ್ಲ ಈ ಮೂವಿ. ಸಿಕ್ಕಾಪಟ್ಟೆ ಮುಂದೆ ಇದೆ ಈ ಮೂವಿ. ಇನ್ನೇನು ಹೇಳೋದು.
ಸೊ ಅದೇ ವಿಜುವಲ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅವರ ಕ್ಯಾರಿ ಮಾಡಿದ್ರಲ್ಲ ಯಶ್ ಅವರು ಒಂದು ಟ್ರೈಲರ್ ಅಲ್ಲಿ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಒಂದೂವರೆ ನಿಮಿಷ ಅವ್ರದೇನೆ ಇತ್ತು. ಆಮೇಲೆ ಲಾಸ್ಟ್ ಅಲ್ಲೂ ಕೂಡ ಅವ್ರದೇನೆ ಇತ್ತು, ಮಧ್ಯ ಬಂದು ಹೋಗ್ತಾ ಇದ್ರು. ಸೊ ಈ ಟ್ರೈಲರ್ ಫುಲ್ ಖಂಡಿತ ಇದು ಡೆಡಿಕೇಟ್ ಮಾಡ್ಬೇಕಾದ್ರೆ ರಾಮಂಗಲ್ಲ ರಾವಣಂಗೆ ಡೆಡಿಕೇಟ್ ಮಾಡಬೇಕು. ಗೊತ್ತಿಲ್ಲ ಇನ್ನೊಂದು ಟ್ರೈಲರ್ ಬಿಡ್ತಾರೋ ಅಂತ. ಇದೆ 4 ನಿಮಿಷ ಇದೆ. ಖಂಡಿತ ಇಂಪ್ರೆಸ್ ಆಗಿರ್ತಾರೆ ಯಶ್ ಫ್ಯಾನ್ಸ್ ಅವರು ಎಲ್ಲರೂ. ವೈಟ್. ನಾನು ಏನಕ್ಕೆ ಫೋಕಸ್ಡ್ ಆಗಿ ಮಾತಾಡ್ತಿದ್ದೀನಿ ಯಶ್ ಬಗ್ಗೆನೆ ಅಂತಂದ್ರೆ ನನಗೆ ಬೇರೆಯವ್ರು ಬೇಕಿಲ್ಲ ಗುರು, ನನಗೆ ಯಶ್ ಬಗ್ಗೆನೇ ಸಾಕು ನನಗೆ. ವೈ ಜಸ್ಟ್ ವಾಂಟ್ ಟು ವಿಟ್ನೆಸ್ ಯಶ್ ಆಸ್ ರಾವಣ. ಕನ್ನಡಿಗಾಸ್ ಕಥೆ ಬೇಕಾಗಿರೋದು, ಯಾಕಂದ್ರೆ ಸ್ಟೋರಿ ಮುಂಚೆನೆ ಗೊತ್ತು ಎಲ್ಲರಿಗೂ, ಏನಾರ ವಿಭಿನ್ನವಾಗಿ ಏನಿರೋದಿಲ್ಲ. ಇರೋಂಥ ಸ್ಟೋರಿನೇ ಯಾವ ಥರ ತಗೊಂಡ್ಬರ್ತಾರೆ ಅನ್ನೋದೇ ಅಲ್ಲಿ ಮೇನು. ನೋಡೋಣ ಅದು ಹೆಂಗಿರುತ್ತೆ ಅಂತ. ಸಿಕ್ಕಾಪಡೆ ಇದೆ ಗುರು, ಸಿಕ್ಕಾಪಡೆ ಇದೆ ಈ ಫಸ್ಟ್ ಪಾರ್ಟಲ್ಲಿ ಯಶ್ ಅವ್ರದ್ದು. ಏನಲ್ಲೇನು ಇಲ್ಲ ಅಂತ ಫಸ್ಟು ಏನು ಹೇಳಿದ್ರು. ಸೊ ಏನು ಜಾಸ್ತಿ ಇರೋದಿಲ್ಲ ಅನ್ನೋ ಥರ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಹನುಮಂತನ ತೋರಿಸಿಲ್ಲ ಇಲ್ಲಿ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಬೇರೆ ಎಲ್ಲ ಆಲ್ಮೋಸ್ಟ್ ಮೈನ್ ಕ್ಯಾರೆಕ್ಟರ್ಸ್ಗಳನ್ನೆಲ್ಲ ತೋರಿಸಿದ್ದಾರೆ. ರಾಮ ವನವಾಸಕ್ಕೆ ಹೋಗೋದು ತೋರಿಸಿದ್ದಾರೆ, ಏನೇನು ಆಗುತ್ತೆ ಅನ್ನೋದು ಎಲ್ಲ ಡೀಟೇಲ್ ಆಗಿ ತೋರಿಸಿದ್ದಾರೆ. ಯಾಕಂದರೆ ಸ್ಟೋರಿ ಏನು ಹೈಡ್ ಮಾಡೋವಂಥದ್ದು ಏನಿಲ್ಲ, ಎಲ್ಲರಿಗೂ ಗೊತ್ತಿರೋಂಥ ಸ್ಟೋರಿನೇ. ಇಲ್ಲಿ ಹೈಡ್ ಏನು ಮಾಡಿಲ್ಲ. ರಾವಣನ ಫೋಕಸ್ಡ್ ಆಗಿ ಇಟ್ಕೊಂಡು ಮೈನ್ ಸ್ಕ್ರೀನಲ್ಲಿ ಇಟ್ಕೊಂಡು ರಾಮನ್ ಸುತ್ತ ಬಂದಿದ್ದಾರೆ ಅಂತ ಹೇಳ್ತೀನಿ ಈ ಟ್ರೈಲರಲ್ಲಿ. ಸೊ ಅಷ್ಟೇ ತೋರಿಸಿರೋಂಥದ್ದು. ಸೊ ಸ್ಟೋರಿ ಕಂಪ್ಲೀಟ್ ಆಗಿ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಏನು ಹೈಡ್ ಮಾಡುವಂಥದ್ದು ಏನು ಇಲ್ಲಿ ಟ್ವಿಸ್ಟು ಟರ್ನು ಅದು ಇದು ಎಲ್ಲ. ಇನ್ಫ್ಯಾಕ್ಟ್ ಲಕ್ಷ್ಮಣ ರೇಖೆ ಎಳೆಯುವಂಥದ್ದು. ಸೊ ಅದೆಲ್ಲ ಡೀಟೇಲ್ ಆಗಿ ಇಲ್ಲಿ ತೋರಿಸಿದ್ರೆ ಚಿಕ್ಕ ಇನ್ಸ್ಟಿಂಗ್ಸ್ಗಳನ್ನ ತೊಗೊಂಡು ಏನೇನು ಬರುತ್ತೆ, ಪಾರ್ಟ್ 1 ಅಲ್ಲಿ ಏನು ಕವರ್ ಆಗುತ್ತೆ ಅನ್ನೋದನ್ನ ಇಲ್ಲಿ ತೋರಿಸಿದ್ರೆ. ಪಾರ್ಟ್ 2 ಕೂಡ ಹೋಗಿಲ್ಲ ಅಂತ ಕಾಣಿಸುತ್ತೆ ಈ ಒಂದು ಟ್ರೈಲರಲ್ಲಿ. ಸೊ ಇದು ನನ್ನ ಪ್ರಕಾರ ಅದೊಂದು ಬಿಗ್ ಮೂವಿ ಆಗುತ್ತೆ ಅಂತ ಅನ್ಸುತ್ತೆ. ಅಂದರೆ ಟೈಮ್ ಡ್ಯೂರೇಷನ್ ವಿಚಾರಕ್ಕೆ ಬಂತು ಅನ್ನೋ ಒಂದು 3 ಅವರ್ಗಿನ್ನ ಜಾಸ್ತಿ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ ಇದೆಲ್ಲ ನೋಡ್ತು ಅಂತ ಅಂದಾಗ. ನೋಡುವ ಅದು ಹೆಂಗಿರುತ್ತೆ ಅಂತ. ಸೊ ನಿಮಗೆ ಹಾನೆಸ್ಟ್ ಆಗಿ ಏನು ಫೀಲ್ ಆಯಿತು ಮಗ ಯಶ್ ಅವ್ರನ್ನ ಆ ಒಂದು ಲುಕ್ಕಲ್ಲಿ ನೋಡ್ಬಿಟ್ಟು, ಆ ಒಂದು ಕದರಲ್ಲಿ ನೋಡ್ಬಿಟ್ಟು? ನೋಡಿದೀವಿ ಕದರಲ್ಲಿ, ಏನಿದೆ ಫಸ್ಟ್ ಟೈಮ್ ನೋಡ್ತಾ ಇಲ್ಲ ಕದರಲ್ಲಿ ಯಶ್ ಅವ್ರನ್ನ. ಸೊ ನಾವು ಮಾಸ್ಟರ್ ಪೀಸಿಂದ ನೋಡ್ಕೊಂಡ್ಬಿಟ್ಟಿದ್ದೀವಿ ಕದರ್ನ ಯಶ್ ಅವ್ರದ್ದು. ಸೊ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಯಾಕಂದರೆ ಇದೊಂಥರ ಈ ಥರ ಮೂವಿ ಆಗಿರೋದ್ರಿಂದ. ಸೊ ಕನ್ನಡದಲ್ಲಿ ನೀವು ನೋಡಿಲ್ಲ ಅಂದರೆ ನೋಡಿ, ಒಂಥರ ಆ ಒಂದು ಮಾತಿನ ಶೈಲಿ ಅಂತ ಬಂದಾಗ ನಮಗೆ ಹಳೆ ಕಾಲದ ಡೈಲಾಗ್ಗಳೆಲ್ಲ ಬರ್ತವೆ. ಅಂದರೆ ಡೈಲಾಗ್ಗಳು ಅಂತಂದರೆ ಆ ಥರ ಕನ್ನಡ ಬರುತ್ತೆ. ಯಶ್ ಅವ್ರು ಆ ಥರ ಕನ್ನಡ ಮಾತಾಡಿರೋಂಥದ್ದು. ಸೊ ನಾರ್ಮಲ್ ಮೂವಿನೇ ಬೇರೆ. ಸೊ ಈ ಥರ ಮೂವಿನೇ ಬೇರೆ. ಒಟ್ಟಲ್ಲಿ ಏನಾಗಿದ್ದು ಅದನ್ನೇ ತೋರಿಸ್ತಾರೆ, ಚೇಂಜ್ ಮಾಡೋದಕ್ಕಾಗಲ್ಲ. ಇಲ್ಲಿ ರಾವಣನ ಹೀರೋ ಮಾಡೋದಕ್ಕಾಗೋದಿಲ್ಲ, ರಾಮನ ವಿಲನ್ ಮಾಡೋದಕ್ಕಾಗೋದಿಲ್ಲ. ಏನಾಗಿದೆಯೋ ಅದನ್ನೇ ತೋರಿಸ್ತಾರೆ. ಬಟ್ ತೋರ್ಸೋಂಥ ರೀತಿಲಿ ಮಾಡ್ಬೋದು. ಅಂದರೆ ಎಲಿವೇಶನು ನೋಡಿ, ಇವಾಗ ಕೊಟ್ಟಿರೋಂಥ ಎಲಿವೇಶನು, ಒಂದು ಬಿಲ್ಡಪ್ಪು. ಹೌದು, ರಾವಣ ಕ್ಯಾರಿ ಮಾಡಿದಂಥ ಅವರಾನೇ ಆ ಥರ ಒಂಥರ ಕ್ರುಯಾಲಿಟಿ, ಎದುರಿಸೋವಂಥದ್ದು, ಬೆದರಿಸೋವಂಥದ್ದು, ಒಂಥರ ಯಾರಿಗೂ ಸರಿ ಸಾಟಿ ಇಲ್ಲ ಅಂಥದ್ದು, ಸರ್ವೋತ್ತರ ಮಾಡೋ ಒಂಥರ ಸರ್ವ ಸ್ವತಂತ್ರ, ಒಂಥರ ನಾನೇ ಪ್ರಪಂಚಕ್ಕೆಲ್ಲ ಅನ್ನೋಂಥದ್ದು. ಸೊ ಆ ಥರ ಕಾಣಿಸ್ತಾ ಇದೆ. ರಾವಣನ ಫೋಕಸ್ಡ್ ಆಗಿ ಇಟ್ಕೊಂಡೇ ತೋರಿಸಿರೋಂಥ ಟ್ರೈಲರ್ನು ಕೂಡ. ಸೊ ರಾವಣನ ಬಿಟ್ಬಿಟ್ಟು ಈ ಒಂದು ಫಸ್ಟ್ ಪಾರ್ಟ್ ಏನಿದೆ ರಾಮಾಯಣ ಫಸ್ಟ್ ಪಾರ್ಟು, ಸೊ ಇದು ಹೋಗೋದಿಲ್ಲ. ರಾವಣನ ಸುತ್ತಾನೆ ಹೋಗುತ್ತೆ ಅಂತಲೂ ಕೂಡ ಅನ್ನಿಸ್ತಾ ಇದೆ. ಸೊ ನೋಡೋಣ ಅದು ಹಿಂಗೆ ಬರುತ್ತೆ ಈಚೆಗಡೆ ಅಂತ. ಅದೇ ಇವರು ಸ್ಟೋರಿನ ಚೇಂಜ್ ಮಾಡೋದಕ್ಕಾಗಲ್ಲ, ಇರೋದನ್ನೇ ಹಂಗೆ ಮಾಡಿ ತೋರಿಸ್ತಾರೆ ಅಷ್ಟೇ. ಸೊ ನಿಮಗೇನು ಹಾನೆಸ್ಟಾಗಿ ಫೀಲ್ ಆಯಿತು ರಾಮಾಯಣ ಪಾರ್ಟ್ 1 ಟ್ರೈಲರ್ನ ನೋಡಾದ್ಮೇಲೆ, ಯಶ್ ಅವರ ಲುಕ್ ನೋಡಾದ್ಮೇಲೆ, ಒಂದು ಕದರ್ನ, ಒಂದು ಡೈಲಾಗ್ಸ್ಗಳನ್ನ ನೋಡಾದ್ಮೇಲೆ ಏನಂತ ಅನ್ನಿಸ್ತು? ಆ್ಯಂಡ್ ನಿಜವಾಗ್ಲೂ ಇದ್ರ ಬಗ್ಗೆ ಮಾತಾಡಲೇಬೇಕು, BGM ಬಗ್ಗೆ. ಸೊ ಒಂಥರ AR ರಾಮನ್ ಅವ್ರು ಕೊಟ್ಟಿರೋಂಥ ಒಂದು ಎಲಿವೇಶನು, BGM ಅಂತ ಬಂದಾಗ, ಮ್ಯೂಸಿಕ್ ಅಂತ ಬಂದಾಗ ಅದು ಕೂಡ ಒಂಥರ ಟ್ರೈಲರಲ್ಲಿ ಸಖತ್ತಾಗಿ ಕಾಣಿಸ್ಕೊಳುತ್ತೆ. ಯಾಕಂದರೆ ಅದೆಲ್ಲ ಇದ್ರೆ ಇವಾಗ ನೋಡಿ, ಮ್ಯೂಸಿಕ್ ಇತ್ತು ಅಂತಂದರೆ ಅದಕ್ಕೆ ಆ್ಯಡ್ ಆನ್ ಆಗೋದು. ಸುಮ್ಮನೆ ಬಂದ್ಬಿಟ್ಟು ಅಲ್ಲಿ ರಾವಣ ಬಂದ್ಬಿಟ್ಟು ನಿಂತ್ಕೊಂಡ್ಬಿಡ್ತು ಅಂದರೆ ಏನು ಆ್ಯಡ್ ಆನ್ ಆಗಲ್ಲ ಅಲ್ಲಿ. ಸೊ BGM ಅದೇ ಥರ, BGM ಸ್ಕೋರ್ ಆ ಥರ ಇರಬೇಕು, ಎಲಿವೇಶನ್ ಆ ಥರ ಇರಬೇಕು. ಅವಾಗಲೇ ಒಂಥರ ನೋಡೋದಕ್ಕೆ ಲುಕ್ಕು. ಸೊ ನೋಡುವ ಅದು ಹೆಂಗಿರುತ್ತೆ ಮೂವಿ ಅಂತ. ಸೊ ನಾನು ಆನೆಸ್ಟಾಗಿ ನೋಡ್ತು ಅಂದರೆ ವಿಜುವಲ್ಸ್ ವಿಚಾರಕ್ಕೆ ಬಂದು ಅಂದರೆ, ಲುಕ್ಸ್ ವಿಚಾರಕ್ಕೆ ಬಂದು ಅಂದರೆ ಯಶ್ ಅವ್ರ ಲುಕ್ಸು ಸಿಕ್ಕಾಪಟ್ಟೆ ಇಂಪ್ರೆಸ್ ಆಯಿತು ನನಗೆ. ಯಾರ ಲುಕ್ ಇಂಪ್ರೆಸ್ ಆಯಿತು ಇಲ್ವೋ ಗೊತ್ತಿಲ್ಲ ನನಗೆ. ರಾಮುದ್ ಇಂಪ್ರೆಸ್ ಅಷ್ಟೇನಾಗಿ ಆಗಿಲ್ಲ ಅಂದ್ರೂ ಯಶ್ ಅವ್ರದ್ದು ಮಾತ್ರ ನಜ್ಜಿ ರಾವಣಂದು ಕ್ರೇಜಿ